ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀರಿ. ಸೊ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಜೀವನ ಆಫೀಸಿಗೆ ಹೊರಟ ಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ನಾನು ಕಸ ಎಲ್ಲ ಗುಡಿಸಿ ಇವಾಗ ಹೊಸಲೆಲ್ಲ ಒರೆಸ್ಕೊಂಡು ರಂಗೋಲಿ ಬಿಡೋಣ ಅಂತ. ಯೂಶ್ವಲಾಗಿ ಹೇಳ್ತಾರೆ ದೊಡ್ಡವರು, ಮನೆಯಿಂದ ಯಾರಾದರೂ ಹೊರಟಿದ ತಕ್ಷಣವೇ ಬಾಗಿಲು ಒರೆಸ್ಕೊಳ್ಳೋದು, ಆಮೇಲೆ ಮನೆ ಒರೆಸ್ಕೊಳ್ಳೋದು ಇದೆಲ್ಲ ಮಾಡಬಾರ್ದು ಅಂತ. ಸೊ ನಾನು ಕೂಡ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅದಾದಮೇಲೆ ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಸೊ ಜೀವನ ಹೊರಟ ಮೇಲೆ ಅಲ್ವಾ ಫಸ್ಟಿಗೆ ಹೊರಗಡೆ ಹೋಗಿ ಹೊಸಲೆಲ್ಲ ಒರೆಸಿ ರಂಗೋಲಿ ಬಿಡೋಣ ಅಂತ. ಇವತ್ತೊಂದು ಸ್ವಲ್ಪ ಪಾಟ್ ಕೆಳಗಡೆ ಎಲ್ಲ ಧೂಳಾಗ್ಬಿಟ್ಟಿತ್ತು, ಅದೆಲ್ಲ ಒರೆಸ್ಕೋಬೇಕಾಗಿತ್ತು. ಮಾಪಿಂದ ಅಂತ ಅಂದರೆ ನಮಗೆ ಆಗಲ್ಲ, ಅಂದರೆ ಅದೆಲ್ಲ ತೂರಲ್ಲ ಅಲ್ವಾ ಅಲ್ಲಿ ಒರೆಸ್ಕೊಳ್ಳೋದಕ್ಕೆ ನೀಟಾಗಿ. ಹಾಗಾಗಿ ನಾನೇ ಬಟ್ಟೆಯಿಂದ ಕಂಪ್ಲೀಟಾಗಿ ಈ ಒಂದು ಫ್ಲೋರ್ನ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಇನ್ನಿವಾಗ ಹೊಸಲೆಲ್ಲ ಒರೆಸ್ಕೊಂಡು ಅರ್ಶಿನ ಕುಂಕುಮ ಇಟ್ಟು ರಂಗೋಲಿನ ಬಿಡ್ತಾ ಇದ್ದೀನಿ. ಇನ್ನು ಸುಮಾರು ಜನ ಕೇಳ್ತಾಯಿದ್ರಿ, ಕಮೆಂಟ್ ಕೂಡ ಮಾಡ್ತಾಯಿದ್ರಿ, ಯಾಕೆ ವ್ಲಾಗ್ ಆಗ್ತಾಯಿಲ್ಲ, ಹುಷಾರಿಲ್ವಾ, ಏನಾಯಿತು ಅಂತ ಅಂದ್ಬಿಟ್ಟು. ಸೊ ಈ ಒಂದು ವ್ಲಾಗಲ್ಲಿ ಏನಾಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಕನ್ಸರ್ನಿಗೆ. ಸೊ ತುಂಬ ಖುಷಿಯಾಯಿತು. ಅಟ್ಲೀಸ್ಟ್ ನಾನು ಒಂದಿನ ವ್ಲಾಗ್ ಹಾಕಿಲ್ಲ ಅಂತಂದ್ರೂ ನೀವು ಬಂದು ಕಮೆಂಟ್ ಮಾಡ್ತೀರಾ ಅಥವಾ ನನ್ನನ್ನು ಇನ್ಸ್ಟಾಗ್ರಾಮಲ್ಲಾದರೂ ಕೇಳ್ತೀರಾ ಏನಾಯಿತು ಅಂತ. ಸೊ ಅದಕ್ಕೆ ನಂಗೆ ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ ಯು. ಮತ್ತು ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರಿದಲ್ಲೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಇವಾಗ ರಂಗೋಲಿನ ಬಿಡ್ತಾಯಿದ್ದೀನಿ. ಯೂಶ್ವಲಾಗಿ ಈ ಥರ ರಂಗೋಲಿಗೆ ಏನು ಹೇಳ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ನಂಗೆ ತುಂಬ ಇಷ್ಟ ಆಗುತ್ತೆ ಈ ಥರ ರಂಗೋಲಿ ಬಿಡೋದಕ್ಕೆ. ಅದರಲ್ಲೂ ನಂಗೆ ತುಂಬ ಚೆನ್ನಾಗಿ ಬರೋದು ಅಂತಂದರೆ ಈ ಒಂದು ರಂಗೋಲಿ. ಸೊ ಇದೇನೋ ಒಂಥರ ಮನೆ ಬಾಗಿಲು ಮುಂದೆ ಬಿಟ್ಟಾಗ ಎಲ್ಲ ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸೊ ಹಾಗಾಗಿ ನನಗೆ ತುಂಬ ಇಷ್ಟ ಈ ಒಂದು ರಂಗೋಲಿ ಅಂತಲೇ ಹೇಳ್ಬೋದು. ಆ್ಯಂಡ್ ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕನ್ಫ್ಯೂಸ್ ಆಗ್ತಾಯಿತ್ತು, ಆಮೇಲೆ ಪರ್ಫೆಕ್ಟಾಗಿ ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ಸೊ ಇವಾಗಂತೂ ಜಾಸ್ತಿ ಬಿಡ್ತೀನಿ ಈ ಒಂದು ರಂಗೋಲಿ ಅಂತಲೇ ಹೇಳ್ಬೋದು. ಸೊ ಹೊರಗಡೆ ಕೆಲಸ ಅಂತೂ ಮುಗೀತು, ಇನ್ನು ಮನೆ ಒಳಗಡೆ ಕೆಲಸ ಶುರು ಮಾಡ್ಕೋಬೇಕು. ಇವತ್ತೊಂದು ಸ್ವಲ್ಪ ಪಾತ್ರೆಗಳೆಲ್ಲ ಇದ್ವು, ಅದನ್ನೆಲ್ಲ ವಾಶ್ ಮಾಡ್ಕೋಬೇಕಾಗಿತ್ತು. ಹಿಂದಿನ ದಿನವೇ ಆದಷ್ಟು ಟ್ರೈ ಮಾಡ್ತೀನಿ ನೈಟ್ ಮಲ್ಕೊಳ್ಳೋಕ್ಕೂ ಮುಂಚೆ ವಾಶ್ ಮಾಡಿಬಿಡೋಣ ಅಂತ. ಬಟ್ ಒಂದೊಂದು ಸಲ ಏನಾಗುತ್ತೆ ಅಂತ ಅಂದರೆ ಪಾಪುಗೆ ಕೂಡ ನಿದ್ದೆ ಬಂದಿರುತ್ತೆ, ನಾನು ಅವಳನ್ನ ಕೂಡ ಮಲಗಿಸ್ಬೇಕು. ಆ್ಯಂಡ್ ಒಂದೊಂದು ಸತಿ ಅವಳು ಕೈ ಬಿಡೋದಿಲ್ಲ, ಜೀವನ ನೋಡ್ಕೊತಾರೆ. ಅವ್ರ ಹತ್ರ ಪಾಪನ ಕೊಟ್ಬಿಟ್ಟು ನಾನು ಬೇಗ ನಾನು ಅಡುಗೆ ಮನೆ ಕೆಲಸನ ನೈಟೇ ಮಾಡಿ ಮುಗಿಸ್ಕೊಂಬಿಡೋಣ ಅನ್ನೋದಕ್ಕೆ. ಸೊ ಹಾಗಾಗಿ ಹೇಗಾಗುತ್ತೋ ಹಾಗೆ ಬೆಳಗ್ಗೆ ಹೊತ್ತು ನಾನು ನನ್ನ ಕೆಲಸಗಳನ್ನ ಮಾಡ್ಕೊಳ್ತೀನಿ. ಏನಂದರೆ ಪಾಪು ಮಲ್ಕೊಂಡಿರೋ ಟೈಮಲ್ಲಿ ನಾನು ಸ್ವಲ್ಪ ಬೇಗ ಎದ್ದುಬಿಟ್ರೆ ನನಗೆ ಬೇಗ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡ್ಬಿಡ್ಬೋದು. ನಾನು ಕೂಡ ಲೇಟಾಗೇ ಎದ್ದರೆ ಅಲ್ಲ, ಆವಾಗ ಎಲ್ಲ ಕೆಲಸನೂ ಲೇಟೇ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಈಗ ಒಂದು ಸ್ವಲ್ಪ ದಿನದಿಂದ ಬೇಗ ಎದ್ದು ನಾನು ಮನೆ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಮುಂಚೆ ಆದರೆ ಪಾಪು ನೈಟ್ 1 ಗಂಟೆ 2 ಗಂಟೆ ಆಗೋಗೋದು ಮಲ್ಕೊಳ್ಳೋದಕ್ಕೆ. ನನಗೂ ಕೂಡ ಸರಿ ನಿದ್ದೆ ಆಗ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟು ನಾನು ಒಂದು 8 ಗಂಟೆ 8:30 ಹಾಗೆ ಎದ್ದೇಳ್ತಿದ್ದೆ. ಯಾಕಂದರೆ ಪಾಪು ಮಲಗಿರೋ ಟೈಮಲ್ಲಿ ನಾನು ಮಲ್ಕೊಂಡ್ರೆ ನನಗೂ ಕೂಡ ನೆಮ್ಮದಿ ನಿದ್ದೆ ಆಗುತ್ತೆ ಅಂತ. ಪಾಪು ಏನಾರು ಬೇಗ ಎದ್ದುಬಿಟ್ರೆ ಅವಾಗ ನಾನು ಅವಳ ಜೊತೆನೇ ಎದ್ದೇಳ್ತಾ ಇದ್ದೆ. ಬಟ್ ಇವಾಗ ಆದಷ್ಟು ನಾನು ಮೇಯ್ನಾಗಿ ನಾನು ನಿದ್ದೆ ಕಡೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಿದ್ದೆ ಚೆನ್ನಾಗಿ ಮಾಡಿದ್ರೆ ನನ್ನ ಡೇ ಫುಲ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಪಾಪುನು ಬೇಗ ಮಲಗಿಸ್ಬಿಟ್ಟು ನಾನು ಬೇಗ ನಿದ್ದೆ ಮಾಡಿಬಿಡ್ತೀನಿ. ಆ್ಯಂಡ್ ನೈಟ್ ಟೈಮು ಇವಾಗ ಅವಳು ಎದ್ದೋಳೋದು ಜಾಸ್ತಿ ಆ ಥರದ್ದೆಲ್ಲ ಏನೂ ಇಲ್ಲ. ಒಂದು 3-4 ಅವರ್ಗೆ ಒಂದ್ಸಲಿ ಎದ್ದೇಳ್ತಾಳೆ, ಅದಾದಮೇಲೆ ಮಲ್ಕೊಂಡ್ಬಿಡ್ತಾಳೆ ಆರಾಮಾಗಿ, ಚೆನ್ನಾಗಿ ನಿದ್ದೆ ಮಾಡ್ತಾಳೆ ನೈಟ್ ಟೈಮು. ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಎಲ್ಲ ಕಂಪ್ಲೀಟ್ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಆಲ್ಮೋಸ್ಟ್ ಒಂದು 15 ನಿಮಿಷ ಟೈಮ್ ತೊಗೊಳ್ತು. ಸ್ಟವ್ ಅಂತೂ ಯಾವಾಗಲೂ ಕ್ಲೀನಾಗೇ ಇರುತ್ತೆ, ಅದನ್ನು ಅಡುಗೆ ಆಗಿದ ತಕ್ಷಣವೇ ಒರೆಸ್ಕೊಂಡು ಕ್ಲೀನಾಗಿ ಇಟ್ಕೊಂಡ್ಬಿಡ್ತೀನಿ. ಬಟ್ ಇದೊಂದು ಸ್ಲ್ಯಾಬ್ ಏನಿರುತ್ತೆ ಅದನ್ನಂತೂ ಅವಾಗವಾಗ ಕ್ಲೀನ್ ಮಾಡ್ಕೊಳ್ತಾನೆ ಇರಬೇಕು. ಸೊ ಯಾಕೆ ಅಂತಂದರೆ ಇಲ್ಲಿ ನಮ್ಮನೆ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಸ್ವಲ್ಪ ಧೂಳು ಅದೆಲ್ಲ ಬರೋದು ಕಾಮನ್. ಸೊ ಹಾಗಾಗಿ ಅವಾಗವಾಗ ನಾನು ಫಸ್ಟ್ ಅಡುಗೆ ಮಾಡೋಕ್ಕೂ ಮುಂಚೆ ಎಲ್ಲ ಕ್ಲೀನ್ ಮಾಡ್ಕೊಂಡೇ ಮಾಡ್ಕೊಳ್ತೀನಿ. ಇನ್ನಿವಾಗ ತಿಂಡಿಗೆ ಬಂದು ಚಪಾತಿ ಹಾಗೆಯೇ ಟೊಮೊಟೊ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ಅಂತ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇದೇನಪ್ಪ ಇಷ್ಟೊಂದು ಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋಕೆ ಹೋಗ್ಬಿಡಿ, ಅದು ಅಷ್ಟೊಂದೇನು ಖಾರ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇನೆ. ಇನ್ನಿವಾಗ ಟೊಮೊಟೊ ಗೊಜ್ಜನ್ನ ಮಾಡ್ತಾಯಿದ್ದೀನಿ. ಇದಕ್ಕೆ ಅಂತ ಚಪಾತಿನ ಹಿಟ್ಟು ಕೂಡ ಕಲಸಿಟ್ಕೋಬೇಕು. ನನಗೇನಂದರೆ ಬೇಗ ಕೆಲಸ ಮಾಡಿಬಿಡೋಣ ಪಾಪು ಎದ್ದೇಳೋ ಅಷ್ಟೊತ್ತಿಗೆ ಅಂತ ಅಂದ್ಬಿಟ್ಟು ಬೇಗನೆ ಮಾಡ್ತಾಯಿದ್ದೀನಿ. ಯಾಕೆಂದರೆ ಪಾಪು ಎದ್ಬಿಟ್ರೆ ಅಲ್ವಾ ನನಗೆಲ್ಲ ಕೆಲಸನೂ ಲೇಟಾಗಿ ಹೋಗ್ಬಿಡುತ್ತೆ. ನಾನು ಪಾಪುನ ಎತ್ಕೊಂಡು ಅವಳನ್ನ ನೋಡಿಕೊಂಡೇ ಇರಬೇಕಾಗತ್ತೆ. ಆಮೇಲೆ ನಮ್ಮ ತಿಂಡಿನೂ ಕೂಡ ತುಂಬ ಲೇಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಬೇಗ ಎದ್ದು ಬೇಗ ಅಡುಗೆ ಕೆಲಸಗಳನ್ನೆಲ್ಲ ಮಾಡ್ಕೊಂಡ್ಬಿಟ್ರೆ ನನಗೂ ಕೂಡ ಒಂದು ಸ್ವಲ್ಪ ಆರಾಮ ಅನಿಸುತ್ತೆ. ಇನ್ನು ಈಗ ಅಪ್ಪನೂ ಕೂಡ ಎದ್ದು ಬಂದ, ಅವನಿಗೆ ಅಂತ ಹಾಲು ಮಾಡಿ ಕೊಡಬೇಕು. ಮತ್ತು ಯಾಕೋ
ಗೊತ್ತಿಲ್ಲ, ಬೆಳಗ್ಗೆಯಿಂದ ಒಂದು ಸ್ವಲ್ಪ ನನಗೆ ಬ್ಯಾಕ್ ಪೇಯ್ನ್ ಆಗ್ತಾಯಿತ್ತು. ಅಂದರೆ ಜಾಸ್ತಿ ಪೇಯ್ನ್ ಅಂತ ಕೂಡ ಅನ್ನಿಸ್ತಾ ಇರಲಿಲ್ಲ, ಬಟ್ ಏನಂದರೆ ಸ್ಟ್ರೈಟಾಗಿ ನನಗೆ ನಿಂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ತುಂಬ ಜಾಸ್ತಿ ಪೇಯ್ನ್ ಆಗ್ತಾಯಿತ್ತು. ಸರಿ ಬಿಡು, ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಆಗಿ ಹೋಗ್ತಾಯಿದ್ದೆ. ಬಟ್ ಅದು ನೋಡಿದ್ರೆ ಹೋಗ್ತಾ ಹೋಗ್ತಾ ಅಲ್ವಾ ತುಂಬ ಜಾಸ್ತಿ ಪೇಯ್ನ್ ಆಗ್ತಾಯಿತ್ತು. ಹಿಂದಿನ ದಿನ ಎಲ್ಲ ಒಂದು ಸ್ವಲ್ಪ ನೆಕ್ ಪೇಯ್ನ್ ಇತ್ತು, ಬಟ್ ಅದಕ್ಕೇನಂತ ನಾನು ಟ್ಯಾಬ್ಲೆಟ್ಸು ಎಲ್ಲ ತೊಗೊಳ್ತಾ ಇದ್ದೆ. ಅದು ನೋಡಿದ್ರೆ ಆಮೇಲೆ ಮಾರನೇ ದಿನ ಯಾಕೋ ಒಂಥರ ಬ್ಯಾಕ್ ಪೇಯ್ನ್ ಆಗ್ತಾಯಿತ್ತು. ಆ್ಯಂಡ್ ನನಗೆ ನೀವು ನೋಡ್ಬೋದು ಜಾಸ್ತಿ ಸ್ಟ್ರೈಟಾಗಿ ನಿಂತ್ಕೊಳ್ಳೋಕ್ಕೂ ಕೂಡ ಆಗ್ತಾಯಿರಲಿಲ್ಲ, ತುಂಬಾ ಕಷ್ಟ ಆಗೋ ಥರ ಆಗ್ತಾಯಿತ್ತು. ಸೊ ನಾನು ಕೂಡ ಬೇಗ ಬೇಗ ತಿಂಡಿ ಎಲ್ಲ ತಿಂದು ಆ ಪಾಪುಗೆ ಸ್ನಾನ ಮಾಡಿಸಿ ಆಮೇಲೆ ನಾನು ಕೂಡ ರೆಸ್ಟ್ ಮಾಡೋಣ, ಇವತ್ತೇನು ವಿಡಿಯೋ ಶೂಟ್ ಮಾಡ್ಕೊಳ್ಳೋದು ಬೇಡ, ವಿಡಿಯೋ ಹಾಕೋದು ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಆಗೋಗ್ಬಿಟ್ಟಿದ್ದೆ. ಯಾಕೆ ಅಂತಂದರೆ ವಿಡಿಯೋ ಕೆಲಸ ಅಂತ ಇಟ್ಕೊಂಡ್ರೆ ನನಗೆ ಒಂದು ಡೇ ಫುಲ್ ಆಗೋಗ್ಬಿಡುತ್ತೆ ಅದೇ ಕೆಲಸ. ಸೊ ಹಾಗಾಗಿ ಬೇಡ ಬಿಡು, ಇವತ್ತು ಆರಾಮಾಗಿ ರೆಸ್ಟ್ ಮಾಡೋಣ ಅನ್ನೋ ಥರನೇ ನಾನು ಫಿಕ್ಸ್ ಆಗೋಗ್ಬಿಟ್ಟಿದ್ದೆ. ಇನ್ನು ಅಡುಗೆ ಮಾಡೋವಾಗ ಎಲ್ಲ ನಮ್ಮ ಮನೆಯಲ್ಲಿ ಹಸಿ ಕಸ ಅಂತೆಲ್ಲ ಇದ್ದೇ ಇರುತ್ತೆ. ಅಂದರೆ ಈರುಳ್ಳಿ ಸಿಪ್ಪೆ ಆಗಿರ್ಬೋದು, ಬೆಳ್ಳುಳ್ಳಿ ಸಿಪ್ಪೆ, ಕೊತ್ತಂಬರಿ ಸೊಪ್ಪಿಂದು ಕಡ್ಡಿ, ಸೊ ಈ ರೀತಿ ಏನಾದರೂ ತರಕಾರಿ ಕಟ್ ಮಾಡಿರೋದು ವೇಸ್ಟ್ ಎಲ್ಲನೂ ನಾನು ಬಿಸಾಕೋದಿಲ್ಲ. ಸೊ ಎಲ್ಲನೂ ತೊಗೊಂಡು ಬಂದು ಈ ರೀತಿಯಾಗಿ ಒಂದು ಗಿಡಗಳಿಗೆ ಹಾಕ್ಬಿಡ್ತೀನಿ. ಸೊ ಒಂದೊಂದು ದಿನ ಒಂದೊಂದು ಗಿಡಗಳಿಗೆ ಅಂತ ಹಾಕ್ಕೊಳ್ತೀನಿ. ಒಂದೊಂದು ಸಲ ಅಂತೂ ತುಂಬ ಜಾಸ್ತಿ ಕಸ ಹಾಕೋದಾಗ ಅಲ್ವಾ ನಾನು ಅದನ್ನು ಡಿಸ್ಪೋಸ್ ಮಾಡಲೇಬೇಕು, ಎಲ್ಲನೂ ತೊಗೊಂಡು ಬಂದು ಗಿಡಕ್ಕೆ ಹಾಕ್ತೀನಿ ಅನ್ನೋದಕ್ಕಾಗೋದಿಲ್ಲ. ಸೊ ಈ ರೀತಿಯಾಗಿ ಒಂದು ಸ್ವಲ್ಪ ಏನು ಗಿಡಕ್ಕೆ ಬುಡಕ್ಕೆ ಹಾಕೋದ್ರಿಂದ ಅದು ಚೆನ್ನಾಗಿ ಗಿಡ ಕೂಡ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅದ್ರ ಮೇಲೆ ಒಂದು ಸ್ವಲ್ಪ ಮಣ್ಣು ಕೂಡ ಹಾಕ್ತೀನಿ. ಆ್ಯಂಡ್ ಅದಾಗದೆ ಡಿಕೆ ಆಗಿ ಅದಕ್ಕೆ ಗೊಬ್ಬರ ಕೂಡ ಆಗುತ್ತೆ. ಸೊ ಇದು ನೋಡ್ಬೋದು, ಝೀಝಿ ಪ್ಲ್ಯಾಂಟ್ ಒಂದು ಗೆಡ್ಡೆ ಇತ್ತು, ಅದನ್ನು ಸುಮ್ಮನೆ ಬರುತ್ತೋ ಇಲ್ವೋ ಅಂತ ಡೌಟ್ ಮೇಲೇ ಒಂದು ಪಾಟಲ್ಲಿ ಹಾಕಿದ್ದೆ. ನೋಡಿದ್ರೆ ತುಂಬ ಚೆನ್ನಾಗಿ ಬಂದಿದೆ. ಅದನ್ನು ನೋಡೋದಕ್ಕೆ ನನಗೆ ಖುಷಿಯಾಗುತ್ತೆ. ಮೇಲ್ಗಡೆ ಬಂದಾಗೆಲ್ಲ ನಾನು ಜಾಸ್ತಿ ಇಷ್ಟಪಟ್ಟು ನೋಡೋದು ಅಂತ ಅಂದರೆ ಈ ಒಂದು ಝೀಝಿ ಪ್ಲ್ಯಾಂಟೇ ನಂಗೆ ತುಂಬ ಇಷ್ಟ. ಆಮೇಲೆ ನೋಡಬೇಕು ಎಲ್ಲಿಡೋದು ಮನೆಯೊಳಗೆ ಅದು ಅಂತ, ಯಾಕಂದರೆ ಅದು ಇಂಡೋರ್ ಪ್ಲ್ಯಾಂಟ್. ಆ್ಯಂಡ್ ನಾನು ಫಸ್ಟ್ ಒಂದ್ಸಲಿ ಝೀಝಿ ಪ್ಲ್ಯಾಂಟ್ನ ತೊಗೊಳೋದಕ್ಕೆ ಅಂತ ನರ್ಸರಿಗೆ ಹೋದಾಗ ತುಂಬ ಪ್ರೈಸ್ ಕೊಟ್ಟು ತೊಗೊಂಬಂದ್ಬಿಟ್ಟಿದ್ದೆ. ತುಂಬ ಇಷ್ಟ ಆಗಿತ್ತು, ಬೇಕು ಅಂತ ಅಂದ್ಬಿಟ್ಟು. ಆ್ಯಂಡ್ ಇಂಡೋರ್ ಪ್ಲ್ಯಾಂಟಿಗೆ ಅಂತಲೇ ಮಾಡಿಸಿದ ಗಿಡ ಅಂತ ಹೇಳ್ಬೋದು ಅದು. ಸೊ ಮನೆಗೆ ತೊಗೊಂಡು ಬಂದಾಗ ಅಲ್ವಾ ಒಂದು 4-5 ತಿಂಗಳು ಚೆನ್ನಾಗಿತ್ತು. ಅದಾದಮೇಲೆ ಗೊತ್ತಿಲ್ಲ ಏನಕ್ಕೆ ಅಂತ ಫುಲ್ಲು ಒಣಗೋಯ್ತು ಅದು ಗಿಡ. ಸೊ ಅದನ್ನು ಬಿಸಾಕೋಕ್ಕೂ ಕೂಡ ಇಷ್ಟ ಆಗ್ತಿರ್ಲಿಲ್ಲ, ಯಾಕಂದರೆ ಅಷ್ಟು ದುಡ್ಡು ಕೊಟ್ಟು ತೊಗೊಂಡು ಬಂದುಬಿಟ್ಟಿದ್ದೀನಿ. ನೋಡೋಣ ಗೆಡ್ಡೆ ಹಾಕಿ ಗಿಡ ಏನಾದ್ರು ಬಂದರೆ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಪಾಟಿಗೆ ಹಾಕ್ಕೊಂಡಿದ್ದು. ಬಟ್ ಅದು ನೋಡಿದ್ರೆ ಚೆನ್ನಾಗಿ ಗಿಡ ಎಲ್ಲ ಬಂತು. ಆಮೇಲೆ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಅವತ್ತಿನ ದಿನ ಅಂತೂ ನನಗೆ ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಯಾಕೆ ಅಂತ ಅಂದರೆ ನಾನು ಫಸ್ಟೇ ಹೇಳಿದ್ದೆ, ಒಂದು ಸ್ವಲ್ಪ ಯಾಕೋ ಬ್ಯಾಕ್ ಪೇಯ್ನ್ ಆಗ್ತಾಯಿತ್ತು ಅಂತ ಅಂದ್ಬಿಟ್ಟು. ಅದು ಹೇಗಾಗೋಯ್ತು ಅಂತ ಅಂದರೆ ಹೋಗ್ತಾ ಹೋಗ್ತಾ ಫುಲ್ ಸಿವಿಯರ್ ಬ್ಯಾಕ್ ಪೇಯ್ನ್ ಬಂದುಬಿಡ್ತು. ಲೈಕ್ ಎದ್ದೇಳೋಕ್ಕೆ ಆಗೋಲ್ಲ, ಅಷ್ಟು ಬ್ಯಾಕ್ ಪೇಯ್ನ್. ಒಂದು ದಿನ ಅಂತೂ ಫುಲ್ಲು ನರಳಾಡ್ಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಯಾಕೆಂದರೆ ವಾಶ್ರೂಮ್ಗೆ ಹೋಗೋಕ್ಕೂ ಕೂಡ ನನ್ನ ಕೈಲಿ ಎದ್ದೇಳೋಕ್ಕಾಗ್ತಿರ್ಲಿಲ್ಲ. ಅವತ್ತಿನ ದಿನ ನನ್ನ ಮಗ ಅಂತೂ ಪಾಪ ನಾನು ನಿಜ ಎಷ್ಟು ಕೇರ್ ಮಾಡ್ದೆ ಅಂತ ಅಂದರೆ ನಂಗೆ ತುಂಬ ಖುಷಿ ಆಯಿತು ಅಂತ ಹೇಳ್ಬೋದು. ಯಾಕಂದರೆ ಅದು ಇನ್ನೂ ಚಿಕ್ಕ ಹುಡುಗ, ಬಟ್ ಆಲ್ಸೋ ನನ್ನ ನೋವಿಗೆ ಅವನು ಎಷ್ಟು ಚೆನ್ನಾಗಿ ಸ್ಪಂದಿಸ್ತಾ ಇದ್ದ ಅಂದರೆ ನನಗೆ ನೀರು ಬೇಕು ಅಂತ ಅಂದ್ರೂ ಕೂಡ ಕೆಳಗಡೆ ಹೋಗಿ ಕೆಟಲಲ್ಲಿ ನೀರು ಬಿಸಿ ಮಾಡಿಕೊಂಡು ತೊಗೊಂಬಂದು ನನಗೆ ಕೊಡೋನು. ಸೊ ನಂಗೆ ನಿಜ ತುಂಬ ಖುಷಿ ಆಯಿತು. ಆ್ಯಂಡ್ ನನಗೆ ಯಾಕೆ ಆ ಥರ ಆಯಿತು ಅಂತಲೂ ಗೊತ್ತಿಲ್ಲ. ಸಡನ್ನಾಗಿ ಬ್ಯಾಕ್ ಪೇಯ್ನ್ ಶುರುವಾಗಿದ್ದು, ಅಂದರೆ ಬೆಳಗ್ಗೆಯಿಂದ ಸ್ವಲ್ಪ ಪೇಯ್ನ್ ಇತ್ತು, ಬಟ್ ಅದೇನು ಅಷ್ಟು ಮೇಜರಾಗಿ ಅಂತ ಅನಿಸ್ಲಿಲ್ಲ. ಬಟ್ ಅದು ಹೋಗ್ತಾ ಹೋಗ್ತಾ ಒಂದು ಸ್ವಲ್ಪ ನಡೆಯೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಪಾಪುಗೆ ಸ್ನಾನ ಮಾಡಿಸ್ಬೇಕಾಗಿತ್ತು, ಸ್ನಾನ ಮಾಡಿಸ್ದೆ, ಅಪ್ಪುಗೂ ಸ್ನಾನ ಮಾಡಿಸ್ದೆ, ನಾನು ಸ್ನಾನ ಮಾಡಿಕೊಂಡೆ. ತಿಂಡಿ ಎಲ್ಲ ತಿಂದಾದಮೇಲೆ ಸಡನ್ನಾಗಿ ಬ್ಯಾಕ್ ಪೇಯ್ನ್ ಅಂತ ಶುರುವಾಗಿದ್ದು. ಆಮೇಲೆ ಮಧ್ಯಾಹ್ನ ಊಟ ಕೂಡ ಅವತ್ತಿನ ದಿನ ಮಾಡೋದಕ್ಕಾಗಲಿಲ್ಲ. ಆ್ಯಂಡ್ ಸೀರಿಯಸ್ಲಿ ತುಂಬ ಕಷ್ಟ ಆಗೋಗ್ಬಿಟ್ಟಿತ್ತು. ಗೊತ್ತಿಲ್ಲ ಯಾಕೆ ಏನು ಅಂತ, ಬಟ್ ನಿಜ ಲೋವರ್ ಬ್ಯಾಕ್ ಪೇಯ್ನ್ ಅಂತೂ ನನಗೆ ಎದ್ದೇಳೋಕ್ಕಾಗ್ತಿಲ್ಲ, ಕುತ್ಕೊಳ್ಳೋಕ್ಕಾಗ್ತಿಲ್ಲ, ಆ ರೇಂಜಿಗೆ ಆಗೋಗ್ಬಿಟ್ಟಿತ್ತು. ಒಂದಿನ ಅಲ್ಲ, ಆಲ್ಮೋಸ್ಟ್ ಒಂದು 3 ದಿನ ಅಂತಲೇ ಹೇಳ್ಬೋದು. ಅದರಲ್ಲೂ ಫಸ್ಟ್ ಡೇ ಮಾತ್ರ ನಾನು ಸಖತ್ತು ನೋವನ್ನ ಅನುಭವಿಸ್ಬಿಟ್ಟಿದ್ದೀನಿ. ಇನ್ನು ಸೆಕೆಂಡ್ ಡೇ ಏನಿದೆ ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು. ಜೀವನ ಆಫೀಸಿಗೆ ಇವತ್ತು ಆಡಿಟ್ ಇದೆ, ನಾನು ಹೋಗಲೇಬೇಕು ಅಂತ ಅಂದ್ಬಿಟ್ಟು ಹೊರಟವರು. ಆಮೇಲೆ ಅವ್ರಿಗೆ ಗೊತ್ತಿಲ್ಲ ಏನಕ್ಕೆ ಅಂತ, ಯಾಕೋ ಮನ್ಸು ಬರಲಿಲ್ಲ. ಅರ್ಧ ರೋಡಿಗೆ ಹೋಗಿದ ತಕ್ಷಣ ಯಾಕೋ ನಿನ್ನ ನೋವೆಲ್ಲ ನೋಡಿಬಿಟ್ಟು ನೀನು ಒಬ್ಬಳನ್ನೇ ಬಿಟ್ಟು ಹೇಗೆ ಹೋಗೋದು ಅಂತ ಅಂದ್ಬಿಟ್ಟು ವಾಪಸ್ ಬಂದರು. ನನಗೆ ಅವಾಗ ನಿಜ ತುಂಬ ಖುಷಿ ಆಯಿತು. ಆ್ಯಕ್ಚುಲಾಗಿ ಅವ್ರು ಬೆಳಗ್ಗೆ ಹೋಗೋವಾಗ ಅಲ್ವಾ ನಾನು ಅಂದ್ಕೊಂಡೆ, ಓಕೆ ನನ್ನ ಬಗ್ಗೆ ನಾನೇನೂ ಕೇರ್ ಮಾಡ್ತಿಲ್ಲ, ಬಟ್ ಅಪ್ಪುಗೆ ಊಟ ತಿಂಡಿ ಎಲ್ಲ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತಲ್ವ, ಏನು ಮಾಡೋದು ಅಂತ ಅಂದ್ಬಿಟ್ಟು. ಆಮೇಲೆ ನೋಡಿದ್ರೆ ಜೀವನೇ ಲಕ್ಕಿಲಿ ಮನೆಗೆ ಬಂದರು ವಾಪಸ್. ತುಂಬ ಖುಷಿಯಾಯಿತು. ಈಗ ನನಗೆ ಅದೇನು ಬ್ಯಾಕ್ ಪೇಯ್ನ್ ಇದೆ ಅಲ್ವಾ, ಒಂದು ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ರೆಡಿಯಾಗಿ ಹೊರಡೋಣ ಅಂತ ಅಂದ್ಕೊಂಡ್ವಿ. ನೀವೇ ನೋಡ್ಬೋದು ನನಗೆ ಎಷ್ಟು ಬ್ಯಾಕ್ ಪೇಯ್ನ್ ಆಗ್ತಾಯಿತ್ತು ಅಂತಂದರೆ ಲೈಕ್ ಎದ್ದೇಳೋಕ್ಕೆ ಸ್ವಲ್ಪ ಕಷ್ಟ ಆದಂಗೆ. ಅದರಲ್ಲೂ ವಾಶ್ರೂಮ್ಗೆ ಹೋದವಳು ನಾನು ಒಂದು ಇನ್ಸಿಡೆಂಟ್ ಆಯಿತು ಅಲ್ಲಿ. ಎದ್ದೇಳೋಕ್ಕಾಗ್ತಿಲ್ಲ ನನಗೆ, ನಿಜ ಕಿರ್ಚ್ಕೊಂಡು ಅಳ್ಕೊಂಡು ಎಲ್ಲ ಬಂದ್ಬಿಟ್ಟೆ ಅಂತ ಹೇಳ್ಬೋದು. ಅಷ್ಟು ಒಂಥರ ಲೋವರ್ ಬ್ಯಾಕ್ ಪೇಯ್ನ್ ಅನುಭವಿಸ್ಬಿಟ್ಟೆ ಅಂತ ಹೇಳ್ಬೋದು.
ಒಂಥರ ಬೇಜಾರು ಕೂಡ ಆಯಿತು ಆ ಕ್ಷಣ ಆ ಟೈಮಿಗೆ. ಯಾಕಪ್ಪ ನನಗೆ ಈ ಥರ ಆಯಿತು ಅಂತ ಅಂದ್ಬಿಟ್ಟು. ಆ್ಯಂಡ್ ಯಾಕೆ ಗೊತ್ತಾ ನಾನು ಈ ಮಾತು ಹೇಳ್ತಾ ಇರೋದು, ಯಾರಾದರೂ ಮನೆಯಲ್ಲಿ ಸಪೋರ್ಟಿವ್ ಆಗಿದ್ದಾರೆ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮನ್ನು ನೋಡ್ಕೊಳಕ್ಕಿದ್ದಾರೆ ಅಂತ ಅಂದರೆ ಅದು ಬೇರೆ ಕತೆ. ಯಾರೂ ಇಲ್ದಲೆ ನಾವೇ ಎಲ್ಲ ನೋಡ್ಕೋತಾ ಇದ್ದೀವಿ, ನಾವೇ ಎಲ್ಲ ಮೇಂಟೈನ್ ಮಾಡ್ತಾಯಿದ್ದೀವಿ ಅನ್ನೋವಾಗ ಈ ಥರ ಆಗ್ಬಿಟ್ರೆ ಅಲ್ವಾ ಎಲ್ಲನೂ ಒಂಥರ ಬೇಜಾರಾದಂಗೆ ಆಗೋಗ್ಬಿಡುತ್ತೆ. ಸಣ್ಣ ಸಣ್ಣ ವಿಚಾರನೂ ತುಂಬ ಮನಸ್ಸಿಗೆ ಬಂದುಬಿಟ್ಟು ಅಳು ಬರೋ ಥರನೇ ಆಗ್ತಾಯಿರುತ್ತೆ ಅಂತ ಹೇಳ್ಬೋದು. ನಾನು ಕೂಡ ತುಂಬ ಸ್ಟ್ರಾಂಗ್ ಆಗಿದ್ದೀನಿ ಅಂತನ ಅಂದ್ಕೊಂಡು ಎದ್ದು ನಾನು ಎಲ್ಲನೂ ಮಾಡ್ಕೊಳ್ತಾ ಇದ್ದೆ. ಆ್ಯಂಡ್ ಫೈನಲಿ ಈಗ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ. ಸ್ನಾನ ಕೂಡ ಮಾಡ್ಕೊಂಡು ಬಂದೆ, ಯಾಕಂದರೆ ನಂಗೆ ಸ್ನಾನ ಮಾಡಿದಂತೆ ಹೊರಗಡೆ ಹೋಗೋದಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ. ಆ್ಯಂಡ್ ಪಾಪುಗೆ ಕೂಡ ಫೀಡಿಂಗ್ ಮಾಡಿಸ್ತಾ ಇರ್ತೀನಿ ಅಲ್ವಾ, ನನಗೆ ಅದೇನೋ ತುಂಬ ಅನ್ಕಂಫರ್ಟಬಲ್ ಅಂತ ಅನಿಸ್ತಾ ಇರುತ್ತೆ ಪಾಪುಗೂ ಕೂಡ ಫೀಡಿಂಗ್ ಮಾಡಿಸೋದಕ್ಕೆ. ಸೊ ಹಾಗಾಗಿ ಹೋಗಿ ಸ್ನಾನ ಮಾಡಿಕೊಂಡು ಇವಾಗ ರೆಡಿ ಆಗಿದ್ದೀನಿ. ಇವಾಗ ಹೋಗಬೇಕು ಹಾಸ್ಪಿಟಲಿಗೆ. ಬೆಳಗ್ಗೆ ನಂಗೆ ನಿಜವಾಗ್ಲೂ ನಾನು ಡಾಕ್ಟರ್ ಅಪಾಯಿಂಟ್ಮೆಂಟ್ ತೊಗೊಳೋದಕ್ಕೂ ಮುಂಚೆ ಜೀವನ ಹತ್ರ ಹೇಳ್ತಿದ್ದೆ, ಲೈಕ್ ನನಗೆ ಆಗ್ತಿಲ್ಲ, ನನಗೆ ಎದ್ದು ನಾನು ಕೆಳಗಡೆ ತನಕ ಹೇಗೆ ಬರಲಿ, ನನಗೆ ಅಷ್ಟೊಂದು ಆಗಲ್ಲ. ಇಫ್ ಇನ್ ಕೇಸ್ ವಾಶ್ರೂಮಲ್ಲಿ ಆಗಿರೋ ಥರ ಪೇಯ್ನ್ ಆಗಿಬಿಟ್ರೆ ನಿಜ ನನಗೆ ಹೇಳ್ಕೊಂಡು ಕಿರ್ಚ್ಕೊಂಡು ಆ ಪೇಯ್ನೆಲ್ಲ ಅನುಭವಿಸೋದಕ್ಕಾಗಲ್ಲ. ಯಾಕಂದರೆ ಸ್ಟ್ರೈಟಾಗಿ ನಿಂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ ನನಗೆ. ಒಂಥರ ಆ ಪೇಯ್ನ್ ಬಂದರೆ ಸಾಕು ಒಂಥರ ಶಾಕ್ ಹೊಡ್ದಂಗೆ ಆಗೋದು ನನಗೆ. ಸೊ ಅದೇ ಹೇಳಿದೆ ಜೀವನ್ಗೆ, ಇಫ್ ಇನ್ ಕೇಸ್ ಏನಾದರೂ ಹಾಸ್ಪಿಟಲ್ಗೆ ಹೋಗೋವಾಗ ಹಂಗೆ ಆಗ್ಬಿಟ್ರೆ ನನಗೆ ಆ ಥರ ರೋಡಲ್ಲಿ ಕಿರ್ಚ್ಕೊಂಡು ಸೀರಿಯಸ್ಲಿ ನಂಗೆ ಆಗಲ್ಲ, ಡಾಕ್ಟರ್ನೇ ಮನೆಗೆ ಕರೆದ್ಬಿಡೋಣ ಅಂತ ಅಂದ್ಬಿಟ್ಟು. ಆಮೇಲೆ ಹೀಗೆ ಕಾಲ್ ಮಾಡಿ ಡಾಕ್ಟರ್ನ ಕೂಡ ಕೇಳಿದ್ವಿ. ಅವ್ರು ನೋಡಿದ್ರೆ ಇಲ್ಲ ಹಾಸ್ಪಿಟಲ್ಗೆ ಬನ್ನಿ, ಆದರೆ ಯಾರೂ ಇವಾಗ ಬರೋದಕ್ಕಾಗಲ್ಲ ಅಂತ ಹೇಳಿದ್ರು. ಸರಿ ಹೇಗೋ ಒಂದು ಮನ್ಸು ಮಾಡಿ ನಾವು ಇವಾಗ ಅಪಾಯಿಂಟ್ಮೆಂಟ್ ಕೂಡ ತೊಗೊಂಬಿಡೋಣ ಅಂತ ತೊಗೊಂಡು ಆಮೇಲೆ ರೆಡಿಯಾಗಿ ಈಗ ಹಾಸ್ಪಿಟಲ್ಗೆ ಹೊರಡ್ತಾ ಇದ್ದೀವಿ. ಸೊ ಹೇಗೋ ಇವಾಗ ಮನ್ಸು ಮಾಡಿ ಕೆಳಗಡೆವರೆಗೂ ಬಂದು ಆಟೋನಲ್ಲಿ ಹೋಗ್ತಾ ಇದ್ದೀವಿ. ಹಾಸ್ಪಿಟಲ್ಗೂ ನಮ್ಮ ಮನೆಗೂ ಜಸ್ಟ್ ಒಂದು 5 ನಿಮಿಷ ಅಷ್ಟೇ, 5 ನಿಮಿಷನೂ ಆಗಲ್ಲ, ಇನ್ನೂ ಬೇಗನೆ ಹೊರಟ್ಬಿಡ್ಬೋದು. ಸೊ ಇವಾಗ ಆಟೋನಲ್ಲಿ ಹೋಗ್ತಾ ಇದ್ದೀವಿ. ಇನ್ನು ಪಾಪು ಅಂತೂ ಫಸ್ಟ್ ಟೈಮ್ ಅವಳು ಆಟೋನಲ್ಲಿ ಬರ್ತಾ ಇರೋದು. ಸೊ ಹಾಗಾಗಿ ಅವಳದು ಅಂತ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ಅವಳಿಗೆ ಆ ಥರ ಶೇಕ್ ಆಗ್ತಿತ್ತಲ್ಲ ಆಟೋ, ಅದೇನೋ ಒಂಥರ ಖುಷಿ ಆಗೋ ಥರನೂ ಆಗ್ತಿತ್ತು. ಮತ್ತು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಭಯ ಪಟ್ಕೊಳ್ಳೋ ಥರ ಮಾಡ್ಕೊಂಬಿಟ್ಲು. ಆಮೇಲೆ ಮಾತಾಡಿಸ್ಕೊಂಡು ಆರಾಮಾಗಿ ಕರ್ಕೊಂಡು ಹೋದ್ವಿ. ಇನ್ನು ಹಾಸ್ಪಿಟಲಿಗೆ ಹೋದ್ಮೇಲೆ ಫಸ್ಟೇ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದರಿಂದ ನಮ್ಮದು ಬೇಗ ಚೆಕಪ್ ಎಲ್ಲ ಆಯಿತು. ಹುಟ್ಟಿದ್ದು ಸರಿ ಎಷ್ಟಿದ್ಲು ನಾವು ಕರ್ಕೊಂಡು ಹೋಗುವಾಗ. ನನ್ನ ಮಕ್ಕಳಿಗೆ ಸೊ ಚೆಕಪ್ ಎಲ್ಲ ಆಯಿತು. ಒಂದಷ್ಟು ಮೆಡಿಸಿನ್ಸ್ ಕೂಡ ಕೊಟ್ಟಿದ್ದಾರೆ. ಅದಾದಮೇಲೆ ಇಂಜೆಕ್ಷನ್ ತೊಗೊಂಬಿಡಿ, ಪೇಯ್ನ್ ರಿಲೀಫ್ ಆಗುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಇಂಜೆಕ್ಷನ್ ಕೂಡ ತೊಗೊಂಡಿದ್ದಾಯಿತು. ನನಗೆ ನೆಕ್ ಪೇಯ್ನ್ ಬಂದಿತ್ತು ಅಲ್ಲ, ಆಗ ಕೂಡ ನಾನು ಹೋಗಿ ಇಂಜೆಕ್ಷನ್ ತೊಗೊಂಡಿದ್ದೆ. ಬಟ್ ಅದೇನೋ ಗೊತ್ತಿಲ್ಲ, ನನಗದು ವರ್ಕೇ ಆಗಿಲ್ಲ. ಆ ಕ್ಷಣಕ್ಕೆ ಮನೆಗೆ ಬಂದಾಗ ಒಂದು ಸ್ವಲ್ಪ ಆರಾಮಾಗಿತ್ತು. ಬಟ್ ಅದಾದಮೇಲೆ ಪೇಯ್ನ್ ಇತ್ತು 1-2 ದಿನ ತನಕ. ಅದಾದಮೇಲೆ ಅದು ಕಂಪ್ಲೀಟಾಗಿ ಹೋಯಿತು. ಅದು ಹೋಯ್ತಲ್ಲಪ್ಪ ಅಂತ ಅಂದ್ಕೊಂಡಿರೋ ಅಷ್ಟೊತ್ತಿಗೆ ಬ್ಯಾಕ್ ಪೇಯ್ನ್ ಬಂದುಬಿಟ್ಟಿದೆ. ನಿಜವಾಗ್ಲೂ ಈ ಬ್ಯಾಕ್ ಪೇಯ್ನಿಂದ ಅಂತೂ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು. ತುಂಬ ಅಂದರೆ ತುಂಬ ಕಷ್ಟ ಆಯಿತು ಅಂತಲೇ ಹೇಳ್ಬೋದು. ಸೊ ನಿಜವಾಗ್ಲೂ ಜೀವನ ಏನಾದರೂ ಇವತ್ತು ಆಫೀಸ್ ರಜಾ ಹಾಕಿರಲಿಲ್ಲ ಅಂತಿದ್ರೆ ಅದಂತೂ ತುಂಬ ಕಷ್ಟ ಆಗೋಗ್ಬಿಟ್ಟಿರೋದು. ಆ್ಯಂಡ್ ನಾನು ಹಾಸ್ಪಿಟ್ಲಿಗೆ ಬರೋದಕ್ಕೂ ಆಗ್ತಿರ್ಲಿಲ್ಲ. ಆ್ಯಂಡ್ ಈ ಟೈಮಲ್ಲಿ ನಿಜವಾಗ್ಲೂ ಗೊತ್ತಾಯಿತು ನನಗೆ ಯಾರು ನಮ್ಮವರು ಅಂತ. ನನಗೆ ಗೊತ್ತಿಲ್ಲ ಏನಕ್ಕೆ ಅಂತ, ಲೈಕ್ ತುಂಬ ಅಳು ಬರೋ ಥರ ಆಗ್ತಿತ್ತು. ತುಂಬ ಹತ್ತಿದ್ದೀನಿ ಕೂಡ, ಆ್ಯಂಡ್ ಇವತ್ತಿಗೂ ಕೂಡ ಅಳು ಬರುತ್ತೆ. ಕಷ್ಟದ ಟೈಮಲ್ಲಿ ನನ್ನ ಜೊತೆಗೆ ಯಾರು ಇಲ್ವಲ್ಲ ಅಂತ ಅಂದ್ಬಿಟ್ಟು. ಆ್ಯಂಡ್ ಎಂಡ್ ಆಫ್ ದಿ ಡೇ ನನ್ನ ಗಂಡನೇ ನನಗಾಗೋದು ಅಂತ ಗೊತ್ತಾಯಿತು. ಸೊ ಅಷ್ಟೇ, ಇನ್ಮೇಲಿಂದ ಒಂದು ಸ್ವಲ್ಪ ನಂದು ಅಂತ ನಾನು ಇದು ಮಾಡಬೇಕು.
ಮಾಡ್ಕೊತೀನಿ. ಎಲ್ಲರೂ ನಮ್ಮವರು, ಎಲ್ಲರೂ ಒಳ್ಳೆಯವರು ಅಂದ್ಕೊಂಡು ಹೋಗ್ತೀನಲ್ಲ ನಾನು, ನಂದು ಅದೇ ತಪ್ಪು. ಒಂದು ಸತಿ ಏನಾದ್ರು ಜಗಳ ಆಯಿತು, ನೆಕ್ಸ್ಟ್ ಟೈಮ್ ಅವ್ರು ಮಾತಾಡ್ಸಿದಾಗ ನಾನು ಹಿಂದೆ ಆಗಿರೋದನ್ನೆಲ್ಲ ಮರ್ತುಬಿಟ್ಟು ನಾನು ಖುಷಿಯಾಗಿ ಚೆನ್ನಾಗಿ ಇದ್ಬಿಡ್ತೀನಿ. ಅದೇ ನನ್ನ ಲೈಫಲ್ಲಿ ಮೇಜರ್ ಮಿಸ್ಟೇಕ್ ಅಂತ ಅನಿಸುತ್ತೆ ನನಗೆ. ನಾನು ಆ ಜಿದ್ದು, ಆ ಒಂದು ಇದು ಎಲ್ಲ ಫಾಲೋ ಮಾಡಬೇಕು, ಮಾಡಿದ್ರೇ ಅನಿಸುತ್ತೆ ವ್ಯಾಲ್ಯೂ ಮನುಷ್ಯಂಗೆ. ನಾವು ಬಿಡು ಅವೆಲ್ಲ ಏನು, ಅವೆಲ್ಲ ಮ್ಯಾಟರೇ ಅಲ್ಲ, ಬಿಟ್ಟಾಕ್ಬಿಡೋಣ, ಎಲ್ಲ ಚೆನ್ನಾಗಿದೆಯಲ್ಲ ಈ ಕ್ಷಣಕ್ಕೆ ಇದು ಚೆನ್ನಾಗಿದೆಯಲ್ಲ ಅಂತ ಅಂದ್ಬಿಟ್ಟು ಎಲ್ಲನೂ ಬಿಟ್ಬಿಟ್ಟು ಚೆನ್ನಾಗಿದ್ಬಿಡ್ತೀನಿ. ಅದೇ ನನಗೆ ಕೊನೆಗೊಂದಿನ ಮುಳ್ಳಾಗುತ್ತೆ. ಅವ್ರ ಕಷ್ಟಕ್ಕೆ ಅವ್ರಿಗೆ ನಾನು ನೋವಿದ್ದಾಗ ನಾವು ಹೋಗಬೇಕು, ನಾವು ಸ್ಪಂದಿಸಬೇಕು, ಎಲ್ಲ ಆಗುತ್ತೆ. ಬಟ್ ನಮ್ಮ ಕಷ್ಟಕ್ಕೆ ನಮ್ಮ ನೋವಿದ್ದಾಗ ಯಾವುದಕ್ಕೂ ಯಾರೂ ಬರಲ್ಲ. ಅದಂತೂ ನನಗೆ ನಿಜ ತುಂಬ ಗೊತ್ತಾಗೋಗ್ಬಿಟ್ಟಿದೆ. ಅದು ಒಂದು ವಿಷಯದಲ್ಲ, ಸುಮಾರು ವಿಷಯದಲ್ಲಿ ಹಂಗಾಗಿದೆ. ನನಗೆ ಕಷ್ಟ ಇದ್ದಾಗಂತೂ ನನಗೆ ಯಾರೂ ಬರಲ್ಲ, ನನಗೆ ಯಾರೂ ಜೊತೆಗೆ ಇಟ್ಕೊಳ್ಳಲ್ಲ, ನನ್ನನ್ನು ಒಂಥರ ಆಪ್ಷನ್ ಥರ ಇಟ್ಕೊತಾರೆ. ದೋಸೆ ಮತ್ತು ಚಟ್ನಿನ ಹಾಕ್ಕೊಡ್ತಾ ಇದ್ದಾರೆ ಮಧ್ಯಾಹ್ನ ಊಟಕ್ಕೆ ಅಂತ. ಏನೇ ಇರಲಿ ಹೆಂಗೆ ಆಗಲಿ ಅಲ್ವಾ, ಫೈನಲಿ ಪಾಪುಗೆ ನಾನು ಫೀಡಿಂಗ್ ಮಾಡಿಸ್ತಾ ಇರೋದ್ರಿಂದ ಟೈಮ್ ಟು ಟೈಮ್ ಕರೆಕ್ಟಾಗಿ ಊಟ ಮಾಡಲೇಬೇಕು. ಇಲ್ಲ ಅಂತ ಅಂದರೆ ಪಾಪುಗೆ ಕರೆಕ್ಟಾಗಿ ಹಾಲಾಗಲ್ಲ. ಸೊ ಹಾಗಾಗಿ ಜೀವನ ಏನು ಮಾಡಲಿ, ಏನು ಊಟ ಮಾಡಿಕೊಡ್ಲಿ ಅಂತ ಕೇಳಿದ್ರು. ಆಮೇಲೆ ಸಾಂಬಾರು ಇದೆಲ್ಲ ಅಂದರೆ ಸ್ವಲ್ಪ ಜೀವನಿಗೆ ಮಾಡೋಕ್ಕೆ ಕಷ್ಟ ಆ್ಯಂಡ್ ಅಷ್ಟೊಂದು ಮಾಡೋಕ್ಕೆ ಬರಲ್ಲ ಅವರಿಗೆ. ನನ್ನನ್ನು ಮದುವೆ ಮಾಡ್ಕೊಂಡ್ಮೇಲೆ ಒಂದಷ್ಟು ಅಡುಗೆಗಳನ್ನೆಲ್ಲ ಮಾಡೋದು ಕಲ್ತಿರೋದು ಅವರು. ಎಸ್ಪೆಷಲಿ ಲೈಕ್ ಬಿರಿಯಾನಿ, ಅದನ್ನಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ಅದನ್ನು ಬಿಟ್ಟರೆ ಈ ಥರ ಏನಾದರೂ ಸಣ್ಣ ಪುಟ್ಟ ಇದ್ದರೆ ಮಾಡ್ತಾರೆ, ಚಪಾತಿ ಸುಡೋದು ಈ ಥರದ್ದೆಲ್ಲ. ಬಟ್ ದೋಸೆ ಹಾಕೋಕ್ಕೆ ಬರಲ್ಲ, ಅದೇನೋ ಗೊತ್ತಿಲ್ಲ. ಇವತ್ತು ಲಕ್ಕಿಲಿ ತುಂಬ ಚೆನ್ನಾಗಿ ದೋಸೆ ಹಾಕ್ತಾಯಿದ್ರು, ನಂಗೆ ತುಂಬ ಖುಷಿ ಆಯಿತು. ಊಟ ಫಸ್ಟು ನನಗೆ ಹಾಕ್ಕೊಟ್ರು, ಅದಾದಮೇಲೆ ಅವರು ಊಟ ಹಾಕ್ಕೊಂಡ್ರು, ಆಮೇಲೆ ಅಪ್ಪಗೂ ಕೂಡ ಊಟ ಹಾಕ್ಕೊಂಡು ಕೊಟ್ಟರು. ಸೊ ಈ ರೀತಿ ನಿಜ ಅವ್ರ ಮನೆಯಲ್ಲಿ ಇದ್ದಿದ್ದಕ್ಕೆ ನಂಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ಹಾಸ್ಪಿಟಲಿಂದ ಬಂದವಳು ನಾನು ಸಂಜೆ ತನಕ ಹಾಲಲ್ಲೇ ಕೂತ್ಕೊಂಡಿದ್ದೆ. ಮೇಲ್ಗಡೆ ಸ್ಟೆಪ್ಸ್ ಹತ್ಕೊಂಡು ಹೋಗೋದಕ್ಕೆ ಆಗ್ತಿರಲಿಲ್ಲ. ಕೆಳಗಡೆಯಿಂದ ನಾನು ಏನು ಸೆಕೆಂಡ್ ಫ್ಲೋರ್ ತನಕ ಬಂದೆ ಅಲ್ವಾ, ಅದೇ ತುಂಬ ಕಷ್ಟಪಟ್ಕೊಂಡು ಬಂದಿದ್ದಾಯಿತು. ಹಾಗಾಗಿ ಹಾಲಲ್ಲೇ ಸೋಫಾ ಮೇಲೆ ಕೂತ್ಕೊಂಡು ಹಾಗೆ ಹೀಗೆ ಟೈಮ್ ಪಾಸ್ ಮಾಡಿಕೊಂಡು ಸಂಜೆನೇ ಆಗೋಯಿತು. ನಿಜವಾಗ್ಲೂ ಏನೋ ಒಂಥರ ಗೊತ್ತಿಲ್ಲ ಫ್ರೆಂಡ್ಸ್. ನಾನು ಸುಮಾರು ಸಲ ಹೇಳಿದ್ದೀನಿ, ನೀವು ನೋಡಿರ್ತೀರ, ಏನು ಸುಳ್ಳು ಹೇಳಬೇಕು ಅಂತೆಲ್ಲ ಅಲ್ಲ. ಏನಂದರೆ ನನಗೇನೇ ಇರ್ಬೋದು, ನನ್ನ ಕಷ್ಟದ ಸಮಯದಲ್ಲಿ ನನ್ನ ಗಂಡನೇ ನನ್ನ ಜೊತೆ ನಿಂತಿರೋದು. ಅವ್ರು ಯಾವತ್ತೂ ಕೂಡ ಒಂಚೂರು ಬೇಜಾರು ಮಾಡ್ಕೊಂಡಿಲ್ಲ. ಏನಕ್ಕೆ ಹಂಗೆ ಹಿಂಗೆ ಅಂತ ಅವ್ರು ಕ್ವೆಶ್ಚನ್ ಕೂಡ ಮಾಡಿಲ್ಲ. ಅವ್ರು ಎಲ್ಲದಕ್ಕೂ ನನ್ನ ಜೊತೆಗಿರ್ತಾರೆ, ತುಂಬ ಚೆನ್ನಾಗಿ ನನ್ನನ್ನು ಕೇರ್ ಮಾಡ್ತಾರೆ. ನಂಗೆ ಅದಕ್ಕೆ ತುಂಬ ಇಷ್ಟ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ನಿಜ ಹೇಳ್ತೀನಿ, ನಾನು ನಿಜವಾಗ್ಲೂ ನಮ್ಮ ಅಪ್ಪ ಹುಡುಕಿದಿದ್ರೂ ಇಂಥ ಹುಡುಗನ ತರಕ್ಕೆ ಚಾನ್ಸೇ ಇರ್ತಿರ್ಲಿಲ್ಲ. ಸುಮಾರು ಸಲ ಅದು ಕೂಡ ಬಂದಿದೆ ಮಾತುಗಳು. ಬಟ್ ಏನೇ ಆಗಿರಲಿ, ಜೀವಂತರ ಹುಡುಕಿ ನನಗೆ ಮದುವೆ ಮಾಡೋದಕ್ಕೆ ಚಾನ್ಸೇ ಇರ್ತಿರ್ಲಿಲ್ಲ. 100% ಬರ್ಕೊಡ್ತೀನಿ ನಾನು, ನನ್ನ ಸೆಲೆಕ್ಷನ್ ಪರ್ಫೆಕ್ಟಾಗಿದೆ ಅಂತ. ಯಾಕೆ ಅಂದರೆ ಮೇಯ್ನಾಗಿ ಅಲ್ವಾ, ಗಂಡ ಹೆಂಡತಿ ಮಧ್ಯೆ ಜಗಳ, ಮುನ್ಸು, ಕೋಪ ಇದೆಲ್ಲ ಕಾಮನ್. ಬಟ್ ಏನೇ ಆಗಿರಲಿ, ಎಂಡ್ ಆಫ್ ದಿ ಡೇ ಕಷ್ಟದ ಸಮಯದಲ್ಲಿ ಅವ್ರು ನಮ್ಮ ಜೊತೆಲಿ ನಿಂತ್ಕೋಬೇಕು. ಗಂಡ ಆಗಿರಲಿ ಅಥವಾ ಹೆಂಡತಿ ಆಗಿರಲಿ, ಗಂಡ ಕಷ್ಟ ಇದ್ದಾಗ ಹೆಂಡತಿ ನಿಂತ್ಕೋಬೇಕು, ಹೆಂಡತಿ ಕಷ್ಟ ಇದ್ದಾಗ ಗಂಡ ನಿಂತ್ಕೊಳ್ಬೇಕು. ಸೊ ಆ ಥರ ವಿಷಯದಲ್ಲಿ ಜೀವನ ಅಂತೂ ನನಗೆ ಎಲ್ಲ ವಿಷಯದಲ್ಲೂ ನನ್ನ ಜೊತೆಲಿ ಇರ್ತಾರೆ ಅಂತ ಹೇಳ್ಬೋದು. ಯಾವತ್ತೂ ಕೂಡ ನನಗೆ ಯಾವುದಕ್ಕೂ ಕ್ವಶನ್ ಮಾಡಿಲ್ಲ ಅವರು. ತಪ್ಪಿದ್ದಾಗ ಹೌದು 100% ಅವ್ರು ಹೇಳ್ತಾರೆ, ಈ ಥರ ಬೇಡ, ಹಿಂಗಿರು ಹಾಗಿರು ಅಂತೆಲ್ಲ ಹೇಳ್ತಾರೆ. ಬಟ್ ಕಷ್ಟದ ಸಮಯದಲ್ಲಿ ಆಗಿರ್ಬೋದು ಅಥವಾ ನನಗೆ ಒಳ್ಳೇದಕ್ಕೆ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಅವ್ರು ನನ್ನ ಜೊತೆಲಿ ಇರ್ತಾರೆ. ಟಚ್ವುಡ್, ನಮ್ಮ ಮೇಲೆ ಯಾರ್ದು ಕೆಟ್ಟ ಕಣ್ದೃಷ್ಟಿ ಬೀಳೋದು ಬೇಡ. ಯಾಕಂದರೆ ಸುಮಾರು ಸತಿ ಅಲ್ವಾ ನಾನು ಅದನ್ನು ಅಬ್ಸರ್ವ್ ಮಾಡಿಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವಾಗ ನೋಡ್ಬೋದು, ಎಲ್ಲ ಮಧ್ಯಾಹ್ನ ಆಯಿತು, ಊಟ ಎಲ್ಲ ಮಾಡಿಬಿಟ್ಟು ಕೊಟ್ಟರು. ದೋಸೆ ಹಾಕಿ ಚಟ್ನಿ ಎಲ್ಲ ಮಾಡಿಬಿಟ್ಟು ಊಟ ಆಯಿತು. ಇನ್ನು ಸಂಜೆಗೆ ಬಂದುಬಿಟ್ಟು ಏನು ಅಡುಗೆ ಮಾಡೋದು ಅಂತ ಅಂದ್ಬಿಟ್ಟು ಅವ್ರ ಪಾಪ ಹೋಗಿ ಹಿಂಗೆ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ ಒಂದು 5 ನಿಮಿಷ ಅಂತ ಹೋಗ್ಬಿಟ್ಟು ಚಿಕನ್ ತೊಗೊಂಡು ಬಂದಿದ್ದಾರೆ. ಯಾಕೆ ಅಂದರೆ ಅವರಿಗೆ ಬೇರೆ ಅಡುಗೆ ಅಷ್ಟಾಗಿ ಬರೋದಿಲ್ಲ. ಚಿಕನ್ ಬಿರಿಯಾನಿ ಮಾಡಿಕೊಡ್ತೀನಿ, ಅದನ್ನೇ ತಿನ್ನು ಅಂತ ಹೇಳಿದ್ರು. ನಿಜ ನಂಗೆ ತುಂಬ ಖುಷಿ ಆಯಿತು. ಯಾಕೆ ಅಂತ ಅಂದರೆ, ಒಂದು ನಾನು ಅಡುಗೆ ಮಾಡಬೇಕಲ್ಲ ಅಂತ ಅವರೇನು ಬೇಜಾರು ಮಾಡ್ಕೊಂಡಿಲ್ಲ. ಆ್ಯಂಡ್ ಹೋಗ್ಬಿಟ್ಟು ಚಿಕನ್ ಬಿರಿಯಾನಿ ಮಾಡಿಕೊಡ್ತೀನಿ ಅಂತ ಚಿಕನ್ ತೊಗೊಬಂದಿದ್ದಾರಲ್ಲ, ಅದಕ್ಕೆ ನಂಗೆ ತುಂಬ ಖುಷಿ ಆಯಿತು. ಏನೇ ಆಗಿರಲಿ ಅಲ್ಲ, ಫೈನಲಿ ನನ್ನ ಗಂಡ ನನ್ನ ಜೊತೆಲಿದ್ದರೆ ಸಾಕು, ನಂಗೆ ಅಷ್ಟೇ ಸಾಕು. ನಾನು ಏನು ಬೇಕಾದರೂ ಮಾಡ್ತೀನಿ ಅನ್ನೋದು ನಂಗೆ ತುಂಬ ಖುಷಿ ಇದೆ, ತುಂಬ ಪ್ರೌಡ್ ಫೀಲ್ ಇದೆ ಅವ್ರ ಮೇಲೆ.
ಏನೋ ಏನೋ ಒಂಥರ ಬೇರೆ ಫ್ರೆಂಡ್ಸ್. ನಾನು ಎಷ್ಟೊಂದು ಸತಿ ನಾನು ಹೇಳ್ಕೊಂಡಿದ್ದೀನಿ ನನ್ನ ವಿಡಿಯೋಸಲ್ಲಿ ಈ ಥರ ಹಿಂಗೆ ಅಂತ. ಬಟ್ ಎಷ್ಟೊಂದು ಸತಿ ಹೇಳೋ ವಿಷಯನೂ ನಾನು ಕರೆಕ್ಟಾಗಿ ಹೇಳಲ್ಲ, ಯಾಕೆಂದರೆ ಬೇಡ ಯಾಕೆ ಸುಮ್ಮನೆ ಅಂತ. ಬಟ್ ಇವತ್ತು ಏನೋ ಗೊತ್ತಿಲ್ಲ, ನನಗೆಲ್ಲ ಹೇಳ್ಕೋಬೇಕು ಅಂತ ಅನ್ನಿಸ್ತು, ಹಾಗಾಗಿ ಹೇಳ್ಕೊತಾ ಇದ್ದೀನಿ. ಆಮೇಲೆ ಡಾಕ್ಟರ್ ಕೂಡ ಅಷ್ಟೇ, ಒಂದು ಸ್ವಲ್ಪ ವಾಕ್ ಮಾಡ್ತಾಯಿರಿ, ಸ್ವಲ್ಪ ನೋವು ಕೂಡ ಬಿಡುತ್ತೆ, ಆ್ಯಂಡ್ ರೆಸ್ಟ್ ಮಾಡಿ ಜಾಸ್ತಿ, ಹಂಗನ್ಬಿಟ್ಟು ಕೆಲಸ ಎಲ್ಲ ಮಾಡಿ ಬಾಡಿ ಸ್ಟ್ರೈನ್ ಮಾಡ್ಕೋಬೇಡಿ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಆದಷ್ಟು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಪಾಪನ ನೋಡ್ಕೊಳ್ಳೋದು, ಮಲಗಿಸೋದು ಎಲ್ಲನೂ ಮಾಡ್ತಿದ್ದೆ. ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಮನಸ್ಸಲ್ಲಿರೋದೆಲ್ಲ ಹೇಳ್ಕೋಬೇಕು ಅಂತ ಅನ್ನಿಸ್ತು, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ತುಂಬ ಲಕ್ಕಿ ಫೀಲ್ ಆಗುತ್ತೆ. ನಾನು ಎಷ್ಟು ಸಲ ಹೇಳಿದ್ದೀನೋ ಗೊತ್ತಿಲ್ಲ, ನನ್ನ ಕಷ್ಟಗಳಿಗೆ, ನನ್ನ ನೋವುಗಳಿಗೆ ಯಾರ ಜೊತೆಗಿರ್ತಾರೋ ಗೊತ್ತಿಲ್ಲ. ನನ್ನ ಗಂಡ ಅಂತೂ 100% ನನ್ನ ಜೊತೇಲಿರ್ತಾರೆ ಅಂತ ಗೊತ್ತು. ಆ್ಯಂಡ್ ನನ್ನ ಮಗ ಅವ್ರನ್ನ ನೋಡಿ ಒಳ್ಳೆ ಬುದ್ಧಿನೇ ಕಲಿತಾ ಇದ್ದಾನೆ. ಪ್ರತಿಯೊಂದೂ ಕೂಡ ನನಗಾಗಲಿಲ್ಲ ಅಂದರೆ ನನಗೆ ಹೆಲ್ಪ್ ಮಾಡೋದೇ ಆಗಿರ್ಬೋದು, ಪ್ರತಿಯೊಂದು ಅವ್ರ ಅಪ್ಪ ನನ್ನನ್ನು ಹೆಂಗೆ ನೋಡ್ಕೊತಾರೆ ಹಾಗೆ ನೋಡ್ಕೊತಾನೆ ನನ್ನ ಮಗನೂ ಕೂಡ. ಆ್ಯಂಡ್ ಅದೇ ಅಲ್ವಾ ಮೇಯ್ನಾಗಿ ಬೇಕಾಗಿರೋದು. ತುಂಬ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು. ನನ್ನ ಮಗನೂ ಕೂಡ ನಾವು ಒಂದು ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸ್ತಾ ಇದ್ದೀವಿ ಅನ್ನೋದು ನನಗೆ ತುಂಬ ಪ್ರೌಡ್ ಫೀಲ್ ಇದೆ. ಆ್ಯಂಡ್ ಇವಾಗ ಊಟನೂ ಕೂಡ ಹಾಕ್ಕೊಂಡು ಇವಾಗ ತಿಂತಾಯಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಚಿಕನ್ ಬಿರಿಯಾನಿ ಮಾಡಿದ್ದಾರೆ ಅಂದರೆ, ತುಂಬ ಟೇಸ್ಟಿಯಾಗಿತ್ತು, ಚೆನ್ನಾಗಿತ್ತು. ಸೊ ಇಷ್ಟ ಆಯಿತು ಅಷ್ಟೇ. ಸೊ ಇಲ್ಲಿ ಅಪ್ಪ ಮಗ ಇಬ್ಬರು ಸಿರಿನ ಎತ್ಕೊಂಡು ಆಟಾಡಿಸ್ತಾಯಿದ್ರು. ಆಮೇಲೆ ಹೋಗ್ತಾ ಹೋಗ್ತಾ ಅಲ್ವಾ, ಈ ಅಪ್ಪುಗೇನು ಅಂತ ಅಂದರೆ ಸಿರಿನ ಕೆಳಗಡೆ ಮಲಗಿಸ್ಬೇಕು, ಅವ್ನು ಆಟಾಡಿಸ್ಬೇಕು. ಸಿರಿನ ಯಾರಾದರೂ ಎತ್ಕೊಂಡ್ಬಿಟ್ರೆ ಅಲ್ವಾ ಅವ್ನಿಗೆ ಕರೆಕ್ಟಾಗಿ ಮಾತಾಡ್ಸೋಕ್ಕಾಗಲ್ಲ, ಮುಟ್ಟೋಕ್ಕಾಗಲ್ಲ, ಈ ಥರ ಎಲ್ಲ ಅವ್ನಿಗೆ ಒಂಥರ ಬೇಜಾರು. ಸೊ ಇಲ್ಲಿ ಜೀವನ್ ಕೂಡ ಪಾಪನ ಎತ್ಕೊಂಡು ಮುದ್ದು ಮಾಡ್ತಾಯಿದ್ರು. ಆ ಟೈಮಲ್ಲಿ ಹೋಗ್ಬಿಟ್ಟು ಅಪ್ಪು ಕೊಡು ಪಾಪ ನನಗೆ, ನಾನು ಎತ್ಕೋತೀನಿ ಸಿರಿನ ಅಂತ ಕೇಳ್ತಿದ್ದ. ಜೀವನ್ ಬೇಡ, ನೀನು ಎತ್ಕೋಬೇಡ, ನಾನು ಎತ್ಕೊಂಡಿದ್ದೀನಲ್ಲ, ನೀನು ನೋಡು ಸುಮ್ಮನೆ ಅಂತ ಹೇಳ್ತಿದ್ರು. ಸೊ ಇಲ್ಲಿ ಅಪ್ಪುಗೇನು ಅಂತ ಅಂದರೆ ಎಷ್ಟೋ ತನಕ ಅವ್ರ ಪಪ್ಪ ಎತ್ಕೊಂಡಿದ್ದಾರಲ್ವ ಕೆಳಗಡೆ ಮಲಗಿಸ್ತಂತೆ, ಅವ್ನು ಆಟಾಡ್ಸೋಕ್ಕಾಗ್ತಿಲ್ವಲ್ಲ ಅಂತ ಅವನಿಗೊಂಥರ ಮನ್ಸಿಗೆ ಬೇಜಾರಾಗಿ ಅಳುವ ಥರ ಮುಖ ಮಾಡ್ಕೋತಾ ಇದ್ದ. ಆ್ಯಂಡ್ ಇಲ್ಲಿ ಇನ್ನೊಂದೇನೆಂದರೆ ಅಪ್ಪ ಮಗ ಕ್ಯೂಟಾಗಿ ಜಗಳ ಮಾಡ್ತಿರ್ತಾರೆ ಮಧ್ಯದಲ್ಲಿ ಸಿರಿನ ಎತ್ಕೊಳ್ಳೋ ವಿಷಯಕ್ಕೆ. ಸೊ ಅದನ್ನ ನೋಡೋಕ್ಕೆ ಒಂಥರ ಖುಷಿ ಅಂತ ಹೇಳ್ಬೋದು. ಒಂಥರ ಕ್ಯೂಟಾಗಿರುತ್ತೆ ಅದು. ಖುಷಿ ಯಾಕೆ ಅಂದರೆ ತುಂಬ ಕ್ಯೂಟಾಗಿರುತ್ತೆ, ಅದಕ್ಕೋಸ್ಕರ ಅಷ್ಟೇ. ಸೊ ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಒಂದು ವಿಡಿಯೋನಲ್ಲಿ ಎಲ್ಲ ನಂಗೆ ತುಂಬ ಬೇಜಾರಾಯಿತು, ಹಾಗಾಗಿ ಎಲ್ಲನೂ ಹೇಳ್ಕೊಂಡೆ. ಏನೋ ಒಂಥರ ಮನಸ್ಸು ನಿರಾಳ ಅಂತ ಅನ್ನಿಸ್ತು. ಸೊ ಅಷ್ಟೇ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.